ಅಮ್ಮ ನನ್ಗೀಗ ಅರ್ಜೆಂಟಾಗಿ ಮದುವೆ ಆಗ್ಬೇಕು ಅನಿಸ್ತದೆ. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯೋ? ಅಲ್ವೋ, ನೀನ್ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಒಬ್ನೇ ಹಾಳಾಗ್ತೀಯ ಅಷ್ಟೇ. ಮದ್ವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ನು ಹಾಳು ಮಾಡ್ತೀಯಾ? ಊರಲ್ಲಿ ಎಲ್ರು ಮಕ್ಳಿಗೆ ಮದುವೆ ಮಾಡಿ ಮೊಮ್ಮಕ್ಳ ಜೊತೆ ಇರಬೇಕು ಅನ್ಕೋತಾರೆ, ಆದ್ರೆ ನೀನು ಅದ್ ಯಾಕಮ್ಮ ಹೀಗಿದ್ಯಾ? ಏಯ್, ನೀನ್ ಮದ್ವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡ್ಬೇಕು. ವರದಕ್ಷಿಣೆ ನಾವು ಕೊಡ್ಬೇಕಂತ? ಏನದು ಅಮ್ಮ ಮಗನ ಮಾತು? ನೋಡ್ದ್ಯಾ, ಅವ್ನ್ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ. ಮಾಡ್ಕೊಳ್ಳಿ ಬಿಡಿ, ಒಳ್ಳೆ ವಿಷಯ ತಾನೆ. ಯಾರೋ ಹುಡುಗಿ? ಶಾಲಿನಿ. ಹೇಗಿದ್ದಾಳು ಹುಡುಗಿ? ನಾನು ಇನ್ನೂ ನೋಡೇ ಇಲ್ಲ ಅವ್ರನ್ನ. ನೋಡ್ದ್ಯಾ? ನಂತರನೇ ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡುಗಿನೇ ಆ ಶಾಲಿನಿ. ಅವಳನ್ನ ಯಾರು ನೋಡಿದಾರೆ? ಇಲ್ಲ, ಮಾತಾಡೋದು ನೋಡ ಅನಿಸ್ತು. ಸೋಮಾ, ಈ ಪ್ರೀತಿ ಇದೆಯಲ್ಲ, ಅದು ಆಟೋಲ್ ಹೋಗೋ ತರ, ಎಲ್ ಬೇಕಾದ್ರೂ ಇಳಿಬೋದು. ಆದ್ರೆ ಮದ್ವೆ ಆತರ ಅಲ್ಲ, ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕ್ಕಾಗಲ್ಲ. ಸತ್ ಹೋಗ್ಬಿಡ್ತೀಯ, ಯೋಚನೆ ಮಾಡು. ಆ ಹುಡುಗಿ ಹಣೆ ಬರ, ನಾವೇನ್ ಮಾಡಕ್ಕಾಗುತ್ತೆ? ಬಾರೋ, ಹೋಗ್ಬಿಡೋಣ. ಹೇಯ್, ಇಲ್ಲಿರು. ಅದು ಹೆಂಗ್ ಹೋಗ್ತೀಯ? ಆಹಾ 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 ಚಂದದ ಸುಂದರಿ ಕಂಡರೆ ಹೀಗೆ ಚಂದನದಂಟದ ಎನ್ನವಿಲು. ಸುಂದರಿ ನಿನ್ನಯ ಅಂದವ ಕಂಡು ಮನಸ್ಸು ಸೋತು ಹೋಯಿತು ಕ್ಷಣ. ಮನಸ್ಸು ಸೋತು ಹೋಯಿತು ಕ್ಷಣ. ಮನಸ್ಸು ಸೋತು ಹೋಯಿತು ಕ್ಷಣ. ಶಾಲಿನಿ, ಕಾಂಕ್ರೀಟ್ ಕೆಲಸ ಮಾಡೋನ್ಗೆ ನನ್ ಮಗಳನ್ನ ಕೊಡಕ್ಕಾಗಲ್ಲ. ನಾವು ಹೊಟ್ಟೋಗೋಣ. ಅಮ್ಮ, ಒಂದ್ ವೇಳೆ ನೀವು ಅವಳನ್ನ ಬೇರೆ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಬಂದ್ಬಿಡ್ತೀನಿ. ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ. ಹೌದಾ? ಹಾಗಾದ್ರೆ ನೀನ್ ಕರೆದ್ರೆ ಅವಳು ಬರ್ತಾಳೆ ಅನ್ಕೊಂಡಿದ್ಯಾ? ನಾನು ಕರೆದ್ರೆ ಬರ್ತಾಳಮ್ಮ. ನೀನ್ ಹೋಗ್ತೀಯೇನೆ? ನಾನು ಹೋಗ್ತೀನಿ. ನೀವು ಸ್ವಲ್ಪ ಈ ಕಡೆ ಬನ್ನಿ. ತಾಳಿ ಕಟ್ಟಿದ ತಕ್ಷಣ ಓಡೋಗ್ಬೇಕು. ಎಲ್ಲಿಗೆ? ಫಸ್ಟ್ ಪಂಕ್ತಿಲಿ ಕುತ್ಕೊಂಡು ಊಟ ಮಾಡಕ್ಕೆ. ಏನೇ ನಿಂದು? ಭಯ ಆಗ್ತಿದ್ಯಾ? ನಂಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಎಲ್ಲ ಏನಕ್ಕೆ? ಕೆಲವರು ಮದುವೆ ಆದ್ಮೇಲೆ ಕುಡಿಯಲ್ಲ, ದಮ್ಮುಡಿಯಲ್ಲ ಅಂತ ಹೇಳ್ತಾರೆ. ನಾನೇನಾದ್ರೂ ಹೇಳದ್ನ ಮದುವೆ ಆದ್ಮೇಲೆ ಚೆನ್ನಾಗಿ ತಿನ್ಬೇಕು ಅಂತ ಹೇಳ್ತೀನಿ. ಏನಾದ್ರೂ ತಿಂದ್ಯಾ? ಎಲ್ಲ ಮುಗಿಯೋ ತನಕ ತಿನ್ಬಾರ್ದು ಅಂತ ಹೇಳಿದ್ದಾರೆ. ಹಿಂಗೆಲ್ಲ ಯಾರೇ ಹೇಳಿದ್ರು ಏನು ಕೇಳಬಾರ್ದು. ಊಟ ತಿಂದ್ರೇನೆ ಶಕ್ತಿ ಬರೋದು. ಅದ್ರಲ್ಲೂ ಬೆಳಗ್ಗೆನೆ ಏನು ತಿಂದೇ ಇರಬಾರ್ದು. ಅಯ್ಯೋ ಸೋಮನ್, ಏನ್ ಮಾಡ್ತಿದ್ದೀರಾ? ಯಾರೇನಾದ್ರು ಅನ್ಕೊಳ್ಳಿ, ನಮ್ಗೇನೋ. ಗೆಳೆಯ, ಒಂಚೂರಲ್ಲಿ ನೋಡು. ಇರ್ಲಿ ಬಿಡ, ತಗೋ ತಿನ್ನು. ಅಲ್ಲ, ಏನು ಮಾಡ್ತಾ ಇರೋದು? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಯಸ್ಯ ಸ್ಮರಣ ಮಾತ್ರೇನ. ಏನಾದ್ರು ಹೇಳಿದ್ರ? ಏನೂ ಇಲ್ಲ, ತಾಳಿ ಎತ್ಕೊಳಪ್ಪ. ಯಸ್ಯ ಸ್ಮರಣ ಮಾತ್ರೇನ ಜನ್ಮ ಸಂಸ್ಥಾಪನಾತಃ ಯಜ್ಞಂ ನಿಶ್ಚಂತಿ ಸತನಂ ಗಣೇಶಂ ಸಮಾಪ್ತಯೇ. ತಾಳಿ ಕೊಡಪ್ಪ. ಏನಾಯ್ತ್ರಿ? ತಾಳಿ ತಾಳಿ ಕೊಡೋ. ತಾಳಿ ಎಲ್ಲಿಟ್ಟ ಇವನು? ಎಲ್ಲಾದ್ರೂ ಸಿಗ್ಬೋದು. ಏನೋ ಸಮಸ್ಯೆ ಆಗಿದೆ. ಮಾಡ್ತಾನೆ ಇರ್ತಾನೆ. ಗೆಳೆಯ, ತಾಳಿಯಲ್ಲಿ ಏನಾಯ್ತಪ್ಪ? ಇಲ್ದಂಗೆ ಕೂತವ್ರೆ. ಯಾಕೆ ಟೆನ್ಷನ್? ಏನಾದ್ರು ಪ್ರಾಬ್ಲಮ್? ಏನಾಯ್ತು? ತಾಳಿ ಎಲ್ಲಿಟ್ಟಿದ್ಯೋ? ಒಂಚೂರು ಆ ಕಡೆ ಬಾಮ್ಮ. ನೋಡು, ಏನೋ ಹೊಸ ಕತೆ. ಈಗ ಏನ್ ಮಾಡೋದು? ತಾಳಿ ಇಲ್ವಂತೆ, ಅದೇ ಸಮಸ್ಯೆ. ಹುಡುಗಿ ಕತೆ ಗೋವಿಂದ.
ಶುರುವಾಯ್ತು ಒಂದು ಅಮ್ಮ, ನಿನ್ ಈಗಲಿಂದ ತಾಳಿ ಬಿಚ್ಕೊಡು. ಥು, ಹೆತ್ತ ತಾಯಿ ಹತ್ರ ತಾಳಿ ಕೇಳ್ತೀನೋ? ತಾಳಿನೇ ಮತ್ತಿನ್ ಯಾರ ಅಮ್ಮನ ಹತ್ರ ಹೋಗಿ ಕೇಳಲಿ? ಮಹಾನ್ ಲೇ ಹುಚ್ಚ ನಿನ್ ಅದ್ ತಾಳಿ ಎಲ್ಲೋ? ಕಾಣಿಸ್ತಾ ಇಲ್ಲ ಅಂತ ತಾನೇ ಅಮ್ಮನ ಹತ್ರ ಏನ್ ಕೇಳ್ತಾ ಇರೋದು. ಹೇಳ್ತಿದ್ಯೋ? ಚೆನ್ನಾಗಿದ್ದ ಬಿಡಪ್ಪ. ತಾಳಿ ಇಲ್ದಿರೋ ಮದ್ವೆ. ಕಾರ್ತಿಕ ಮಾಸ 1 ಎಂತ ಒಳ್ಳೆ ಮುಹೂರ್ತ. ತಾಳಿ ಏನ್ ಮಾಡೋದು? ಮನೆಗೆ ಹೋಗಿ ಒಂದ್ಸಲ ನೋಡ್ಬಿಟ್ರೆ ಹೆಂಗೆ? ಇಲ್ಲಪ್ಪ, ಅದು ಇಲ್ಲೇ ಎಲ್ಲೋ ಮಿಸ್ ಆಗಿದೆ ಅನ್ಸುತ್ತೆ. ಅಯ್ಯಯ್ಯೋ ಎಲ್ಲಾರು ಹುಡ್ಕಣ, ಖಂಡಿತ ಸಿಗುತ್ತೆ. ಬನ್ನಿ 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 ಬನ್ನಿ, ಬೇಗ ಹೋಗೋಣ, ಹುಡ್ಕಣ ಬನ್ನಿ. ಹೋಗಿ ಹುಡ್ಕಣ ತಾಳಿ ಎಲ್ಲಿ ಬಿದ್ದೋಗಿದೆ ಅಂತ. ಏ, ಅಲ್ಲಿ ನೋಡು. ರೀ, ಇಲ್ಲಿ ನೋಡಿ, 5 ರೂಪಾಯಿ ಸಿಕ್ತು. ಇದು ನನ್ನ ಜೇಬಲ್ಲಿ ಇರ್ಲಿ. ನನ್ಗಾಗಲ್ಲ ಈ ಬಿಸಿಲಲ್ಲಿ. ನಾನ್ ಮನೆಗೆ ಹೋಗ್ತೀನಿ. ನಾನು ಊಟ ಮಾಡ್ಕೊಂಡೆ ಮನೆಗೆ ಹೋಗೋದು. ಎಷ್ಟು ಅವಮಾನ ಆಗ್ತಿದ್ಯೋ? ಸೋಮನ್, ನೀನ್ ನಿಜವಾಗ್ಲೂ ಅಂಗಡಿಯಿಂದ ತಾಳಿ ತಂದಿದ್ದೀರಾ? ನಿನ್ ಜೀವನ ಹೀಗಾಗದೆ ಇರ್ಲಿ ಅಂತ ಪ್ರಾರ್ಥನೆ ಮಾಡು. ಅಪ್ಪ ಹೋಗಿ ಒಂದು ಹೊಸದ ತಂದ್ಮಾಡ. ಅಣ್ಣ, ಇದು ಹೂ ಮಾಲೆ ಅಲ್ಲ, ತಾಳಿ. ಏ, ನಿನ್ನೆ ಕೇಳ್ತಿರೋದು. ಅಪ್ಪ ಮುಹೂರ್ತ ಮೀರ್ ಹೋಗ್ತಾ ಇದೆ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಮದ್ವೆ ನಾಳೆ ಇಟ್ಕೊಂಡ್ರೆ ಹೇಗೆ? ನಾಳೆಗ ಅದೆಲ್ಲ ಹೆಂಗಾಗುತ್ತೆ? ತಾಳಿ ಇಲ್ದೆ ಹೇಗ್ ಮದ್ವೆ ಆಗುತ್ತೆ? ಅಕ್ಕ, ನೀವ್ ಅನ್ಕೊಂಡ್ರೆ ಆಗುತ್ತೆ. ನೀನೇ ನಿನ್ ಹೆಂಡತಿ ಹತ್ರ ಕೇಳೋ. ಅದನ್ನ ಯಾವಾಗ್ಲೂ ಅಡ ಇಟ್ಟೆ, ಇದ್ದಿದ್ರೆ ಕೊಡ್ತಿರ್ಲಿಲ್ವಾ? ಸಾಕ್ ನಿಲ್ಸಿ. ತಾಳಿ ತಾನೇ ಸಮಸ್ಯೆ. ಹೊಸ ತಗೊಂಡ್ ನಾಳೆ ಕಟ್ತೀನಿ ಬಿಡು ಶಾಲಿನಿ. ನನ್ ಮಗಳು ಮದುವೆ ತಾಳಿ ಇಲ್ದೆ ಆಗೋಯ್ತಲ್ಲ ದೇವ್ರೆ. ಸರ್, ಆ ಚೈನ್ ಹಾಕೋದ್ರಲ್ಲ, ಮತ್ತೆ ಚೈನ್ ಹಾಕೋತರ ಆಕ್ಟ್ ಮಾಡ್ತೀರಾ? ನನಗೆ ಹಾಲು ಕುಡಿ ಅಭ್ಯಾಸ ಇಲ್ಲ, ಬೇಕಾದ್ರೆ ನೀನ್ ಕುಡಿ. ಹಾಲ್ ನನಗೂ ಇಷ್ಟ ಇಲ್ಲ. ಆದ್ರೆ ಸಿನಿಮಾಗಳಲ್ಲಿ ಹ್ಮ್ ಅಮ್ಮ, ಒಂಚೂರು ಬಾಗಿಲು ಹಾಕೋತೀನಮ್ಮ. ಬೇಡ ಕಣೋ, ತೆಗ್ದೇ ಇರ್ಲಿ. ಅಯ್ಯೋ, ಇವನ್ ಕತೆ ಏನ್ ಹೇಳಿ. ನಮ್ಮ ಅಮ್ಮನೂ ಇದಾರಲ್ಲ. ಕೋಸ್ ಪಲ್ಯ ಸಿಕ್ಕಾಪಟ್ಟೆ ಉಪ್ಪಾಗಿದೆ, ನೀನ್ ತಾನೇ ಮಾಡಿದ್ದು. ಕೋಪ ನೋಡಪ್ಪ. ಅಲ್ಲ, ಮದ್ವೆಗೆ ಏನಕ್ಕೆ ಬರ್ತಾರೆ ಗೊತ್ತಾ? ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗೋಕ್ ಬರ್ತಾರೆ. ಅಡಿಗೆ ಎಲ್ಲ ಏನು ಚೆನ್ನಾಗಿ ಮಾಡಿರ್ಲಿಲ್ಲ. ಏನಪ್ಪ ಇದು? ಸೋಮನ್ ಹೇಳಿದ್ದನ್ನೇ ಮಾಡೋತ್ತಾನೆ ನನ್ನ ಕೆಲಸ ಇಲ್ಲಿ. ಅಣ್ಣ, ಸೋಮನ್ ಮದ್ವೆ ತಾನೇ ಇದು. ಹಾ. ಅವನಿಗೆ ಇಷ್ಟ ಆಗೋ ನೈಸರ್ಗಿಕ ಅಡಿಗೆ ಇದು ಮಾಡಿಸಿದ್ದಾನೆ. ಒಂದ್ ಮದ್ವೆ ಊಟನ? ಮತ್ತೆ? ಮದ್ವೆ ಊಟನೇ ಅಲ್ಲ ಇದು. ಮುಚ್ಕೊಂಡು ಹೋಗು. ಅವ್ನು ಹೇಳಿದ್ದನ್ನ ಮಾಡ್ಲಿಲ್ಲ ಅಂತಂದ್ರೆ ಒಂದ್ ದಿನ ಪೂರ್ತಿ ಉಪದೇಶ ಕೊಟ್ಟು ಸಾಯಿಸ್ತಾನೆ. ನಿನಗೆ ಗೊತ್ತಾನೆ ಅವನ ಬಗ್ಗೆ? ಇನ್ನೇನು? ಅದು ಗಂಡು ಹೆಣ್ಣು ಇಬ್ರು ಸಮಾನ ಅಂತ ಹೇಳ್ತಾರಲ್ಲ. ಈ ಪರಿಸ್ಥಿತಿಲಿ ನನ್ಗದ್ ಸರಿ ಅಂತ ಅನ್ಸಲ್ಲ. ನಿಮ್ ತಂದೆ ತಾಯಿ ನಿನ್ನ ಇಲ್ಲಿವರೆಗೂ ಚೆನ್ನಾಗಿ ಓದಿಸಿ ದೊಡ್ಡೋಳಾಗಿ ಮಾಡಿದ್ದಾರೆ. ಹೀಗಿರುವಾಗ ಯಾರು ಅಂತ ಗೊತ್ತಿಲ್ದಿರೋ ನನಗ್ ಕೊಟ್ಟು ನಿನ್ನ ಮದುವೆ ಮಾಡಿಸಿದ್ದಾರೆ. ಮದುವೆ ಮಾಡಿ ಕಳಿಸ್ಬಿಟ್ರೆ ಮುಗ್ದೋಯ್ತಾ? ನಿಜ ಹೇಳಬೇಕು ಅಂದ್ರೆ ಇದೆಲ್ಲ ನಾಟಕ ಅಂತ ಅನ್ಸ್ಬಿಡುತ್ತೆ. ದೊಡ್ಡ ವಿಷಯನೇ. ಅವ್ರು ಮಾಡೋ ತ್ಯಾಗ ಎಲ್ಲ ದೊಡ್ಡ ವಿಷಯನೇ. ಓಹ್, ತುಂಬಾ ದೊಡ್ಡ ವಿಷಯನೇ. ಅದಕ್ಕೆ ಹೇಳ್ತೀನಿ, ಯಾವಾಗ ನಿಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅನ್ಸುತ್ತೋ ಅವಾಗ ಅಲ್ಲಿಗೆ ಹೋಗ್ಬಿಡೋಣ. ನೀನ್ ಎಷ್ಟು ದಿನ ಬೇಕೋ ಅಷ್ಟು ದಿನ ಅಲ್ಲಿರು. ನನ್ನ ಏನು ಕೇಳಕ್ ಹೋಗ್ಬೇಡ. ಹಾ, ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ? ಹಾ ಹಾ ಮಲ್ಗಣವಾ. ಶಾಲಿನಿ, ಹಾ, ಏನಾಯ್ತು? ನಾನು ಈಗ್ಲೇ ಮನೆಗೆ ಹೋಗ್ಬೇಕು. ನಮ್ಮ ಅಪ್ಪ ಅಮ್ಮನ್ ನೋಡ್ಬೇಕು. ಶಾಲಿನಿ, ಮನೆಗೆ ಹೋಗ್ಬೋದು. ಶಾಲಿನಿ, ನೀನ್ ಮನೆಗೆ ಹೋಗ್ಬೋದು. ಯಾವ ತೊಂದ್ರೆನೂ ಆಗಲ್ಲ. ಸೋಮ, ಯಾಕೆ ಕಳ್ತಾ ಇದ್ದಾಳ ಅವಳು? ಯಾವುದೇ ಎಷ್ಟೇ ಅಡೆ ತಡೆ ಬಂದ್ರೂನು
ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ ರೈಲ್ ಗಾಡಿ. ಎಷ್ಟೇ ಅಡೆತಡೆ ಬಂದ್ರುನು ಎಷ್ಟೇ ಅಡೆತಡೆ ಬಂದ್ರುನು ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ ರೈಲ್ ಗಾಡಿ. ನನಗೊಂದು ಡೌಟು, ಎಷ್ಟು ದಿನ ಒಂದಾಗ್ ಬಾಳ್ತಾರೆ? ಹಂಗಂದ್ರೆ ಅದಲ್ಲ, ಇವ್ರು ಎಷ್ಟು ದಿನ ಒಂದಾಗಿ ಜೀವನ ಮಾಡ್ತಾರೆ ಅನ್ನೋದು ನನಗಿರೋ ಒಂದು ಚಿಕ್ಕ ಡೌಟ್. ಏ ಕೊಳಕ್ ನನ್ ಮಗನೇ, ಏನು? ಇಲ್ಲಿ ಕೂತ್ಕೊಂಡು ಹಿಂಗ್ ಕುಡ್ದು ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಎದ್ದಳ. ಅದು ನನ್ ಗಾಡಿ ಶಬ್ದ ತಾನೆ, ನಿಮಗ್ ಕೇಳಿಸ್ತಾ ಇಲ್ವಾ? ಹೌದು ಕೇಳಿಸ್ತು. ಲೇ ಯಾವನು ನನ್ ಗಾಡಿ ಎತ್ಕೊಂಡು ಹೋಗ್ತಾ ಇರೋದು? ಲೇ 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 ಏನಾಯ್ತು ಏನಾಯ್ತಾ? ಏನಿಲ್ಲ ಸಜಿ ಅಣ್ಣ. ಲೇ ಹೆಡ್ಲೈಟ್ ಹಾಕೊಂಡೋಗ. ಏನಮ್ಮ ಆಯ್ತು ಆ ಹುಡುಗಿಗೆ? ಇವನೇನೋ ಹೇಳಿರ್ತಾನೆ, ಅದಕ್ಕೆ ಆ ಹುಡುಗಿ ಅಳ್ತಾ ಇದ್ದಾಳೆ. ಏನ್ ಏನಾದ್ರೂ ನೋಡಿ ಹೆದರ್ಕೊಂಡಿರ್ತಾನೆ. ಏನಂದೆ? ಶಾಲಿನಿ, ನಾವು ನಾಳೆನೆ ಹನಿಮೂನ್ ಟ್ರಿಪ್ಗೆ ಹೋಗೋಣವಾ? ಯಾವಾಗ ಹೋಗ್ತಿದ್ದೀವ್ರಿ? ಒಂದ್ ವಾರಕ್ಕೆ ಅಮ್ಮನ್ಗೆ ಏನೇನ್ ಬೇಕೋ ಎಲ್ಲ ತಂದು ಕೊಟ್ಬಿಟ್ಟು ನಾವು ಆಮೇಲೆ ಹೊರಡೋಣ. 1 ವಾರನಾ? ಸೂಪರ್. ಎಲ್ಲೆಲ್ಲಿ ಹೋಗ್ಬೇಕು ಅಂತ ಲಿಸ್ಟ್ ಮಾಡೋಣವಾ? ಲಿಸ್ಟ್ ಎಲ್ಲ ಏನಕ್ಕೆ, ನಾವು ಕೊಡಕೆನಳಿಂದಾನೇ ಶುರು ಮಾಡೋಣ. ಏನಂತೀಯ? ಒಂದ್ ವಾರಕ್ಕಷ್ಟೇ ತಾನೆ? ಇದು ಒಂದು ನೈಸರ್ಗಿಕ ಆಹಾರ. ಇದಾ? ಇದನ್ನೆಲ್ಲಾದ್ರೂ ಹುಷಾರಾಗಿಡ್ಬೇಕು. ಇದ್ಯಾಕೆ? ಅವನು ಇದ್ರಲ್ಲಿ ಅಲ್ಲುಜ್ಜೋದು. ಇದ್ರಲ್ಲ ಬೆಸ್ಟ್. ಹುಷಾರಾಗಿಳಿ. ಏನ್ ಮಾಡ್ತಿದ್ದಾರೆ? ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ? ಎಲ್ಲ ಕರೆಕ್ಟ್ ಇದೆ. ಕೊಡಕೆನಲ್ಲಿ ಹೋಗ್ಬೋದಾ? ಬರೀ ಹೋದ್ರೆ ಸಾಕಾ? ವಾಪಸ್ ಬರೋದ್ ಬೇಡವಾ? ತುಂಬಾ ಓವರ್ ಸ್ಮಾರ್ಟ್ ಆಗಿ ಇದೆಯಾ ನೀನು. ಎಷ್ಟು ಧೈರ್ಯ! ಯಾರ್ ಗುರು ಇವನು? ಏನ್ ಸಜ್ಜಣ, ಕಾರೆಲ್ಲ ಬಂದ್ ನಿಂತಿದೆ. ಸೋಮ ಹನಿಮೂನ್ಗೆ ಹೋಗ್ತಾ ಇದ್ದಾನೆ. ಓ, ತರಕಾರಿ ತೋಟಕ್ಕೆ ಹೋಗ್ತಿದ್ದಾನ ಅಲ್ವಾ ಸೋಮನ್? ಅಲ್ಲ, ಅದನ್ನ ಈಗಲೇ ಹೇಳ್ಬೇಕಾ ಇಲ್ಲ ಹೋಗ್ ಬಂದ್ ಆಮೇಲೆ ಹೇಳಿದ್ರೆ ನಡೆಯತ್ತಾ? ನಾನೇನು ಕೇಳಿಸ್ಕೊಂಡಿಲ್ಲ, ನಾನ್ ಬರ್ತೀನಿ. ನಡಿ. ಒಳ್ಳೆ ಕತೆ ಇವ್ರದ್ದು. ಅಮ್ಮ, ನಾನು ಇಲ್ಲ ಅಂತ ನಲ್ಲಿಕಾಯಿ ಜ್ಯೂಸ್ ಕುಡಿಯೋದನ್ನ ಮರಿಬೇಡ. ಆಯ್ತು, ನೀನ್ ಹೋಗ್ಬಿಟ್ ಬಾ. ನಡಿ. ಸರಿ ಅಮ್ಮ, ಬಾಮ್ಮ. ಹೋಗಿ ಬರ್ತೀವಮ್ಮ. ಶಾಲಿನಿ, ಹೋಗೋದಾ? ಹೋಗೋಣ, ಗಾಡಿ ಹತ್ತು. ಸರಿ. ಹನಿಮೂನಿಗೆ ನಿನ್ನನ್ ಕರೆದ್ರಾ? ಅಯ್ಯೋ, ಅವ್ರು ಹೋಗ್ತಿರೋದು ಹನಿಮೂನ್ಗೆ. ಬಾ. ಇಲ್ಲೇ ವೇಟ್ ಮಾಡ್ತಾ ಇರ್ತೀರಾ? 2 ನಿಮಿಷದಲ್ಲಿ ಹೋಗಿ ವಾಪಸ್ ಬರ್ತೀವಿ. ವೇಟಿಂಗ್ ಚಾರ್ಜ್ ಕೊಟ್ರೆ ಸಾಕು. ಮಟನ್ ಪಪ್ಸ್ ಇದೆಯಾ? ಮಟನ್, ಎಗ್ ಇದೆ, ಚಿಕನ್ ಇದೆ, ಮತ್ತೆ ವೆಜಿಟೇಬಲ್ ಇದೆ. ವೆಜಿಟೇಬಲ್ ನ ನೀನೇ ತಿನ್ನು, ಎಗ್ಗು ಮತ್ತೆ ಚಿಕನ್ ಪಪ್ಸ್ ನ ಕೊಡು. ಇಲ್ಲಿಂದ ರೈಟ್ ಹೋದ್ರೇನೆ ನಾವು ಕೊಡೆಕೆನಾಲ್ಗೆ ಹೋಗಕ್ಕಾಗೋದು.